ಸಾಮ್ಯ ಲಕ್ಕುಂಡಿ ಗ್ರಾಮದೊಳಗೆ ದಾನಚಮತ್ತ ಮನೆ ಅತಿಮಬ್ಬೆ ಮಹಾದ್ವಾರದ ಆವರಣದಲ್ಲಿ ಇಲ್ಲಿ ವಾಮಾಚಾರ ಮಾಡಿ ಭಾಳ ಜನರಿಗೆ ಭಯಭೀತಗೊಂಡಿದ್ದಾರೆ. ಯಾಕೆ ಈ ರೀತಿ ಮಾಡತ್ತಾರಂತ ರಾತ್ರಿ ಟೈಮ್ನಾಗ ಈ ರೀತಿ ಮಾಡಿದ್ರೆ ಯಾರೂ ಸಾರ್ವಜನಿಕರು ಅಡ್ಡಾಡೋಲ್ಲ, ತಾವು ಕಳು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಪೂರ್ವಕವಾಗಿ ಈಗ ವಾಮಾಚಾರ ಮಾಡಿದ್ದಾರೆ. ಎಲ್ಲರೂ ನಾವು ಗ್ರಾಮ ಸಭೆಯಲ್ಲಿ ಮತ್ತು ಸಾಮಾನ್ಯ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ತಾಲೂಕು ಪಂಚಾಯತಿಯು ಹಾಗೂ ಗ್ರಾಮ ಪಂಚಾಯತಿಯ ವಿಡಿಯೋ ಕೂಡ ನಾವು ಮಾತನಾಡಿದ್ವಿ. ಇಲ್ಲಿ ಯಾವುದೇ ರೀತಿಯಿಂದ ಕಳ್ಳತನ ಆಗಬಾರ್ದು, ಅದರ ಮುಂಜಾಗ್ರತೆಯಾಗಿ ಒಂದು ಲಕ್ಕುಂಡಿ ಪ್ರಮುಖ ಬೀದಿಗಳಲ್ಲಿ CC ಕ್ಯಾಮ್ರಾ ಕುಂದಿರಿಸ ಅಂತ ಹೇಳಿದ್ವಿ. ಆದರೆ CC ಕ್ಯಾಮ್ರಾ ಕುಂದಿರಿಸೋದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ವಿಫಲರಾಗಿದ್ದಾರೆ. ಅವ್ರು ಯಾಕೆ ಈ ರೀತಿ ಹಿಂದೆ ಮಾಡಾಕ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಅವರು ಈ ರೀತಿ ಮಾಡೋದ್ರಿಂದ ಶಾಲಾ ವಿದ್ಯಾರ್ಥಿಗಳು ಮುದ್ದು ಮಕ್ಕಳು ಕೂಡ ಇಲ್ಲಿ ದ್ವಾರಬಕ್ಕಲಾಗ ಶಾಲೆಗೆ ಹೋಗೋದ್ರಿಂದ ಮತ್ತು ರೈತರು ಕೂಡ ಲಕ್ಕುಂಡಿ ಗ್ರಾಮದ ಮಹತ್ವದ ಪ್ರಮುಖ ರಸ್ತೆ ಆಗೈತಿ. ಪ್ರವಾಸಿಗರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಲಕ್ಕುಂಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಭಯಭೀತರಾಗಿದ್ದಾರೆ. ಇದರ ಮೇಲೆ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮ ರೀತಿ ಗ್ರಾಮ ಪಂಚಾಯತ್ ವಿರೂಪಾಕ್ಷ ಪೇಟೆ ಲಕ್ಕುಂಡಿ. ಐತಿಹಾಸಿಕ ಸ್ಥಳ ಲಕ್ಕುಂಡಿ ಗ್ರಾಮದ ಅತಿಮಬ್ಬೆ ಮಹಾದ್ವಾರದ ಮುಖ್ಯ ದ್ವಾರದಲ್ಲಿ ಈ ಒಂದು ವಾಮಾಚಾರ ಮಾಡಿದ್ದಾರೆ. ಈ ವಾಮಾಚಾರ ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಗ್ರಾಮಸ್ಥರು, ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಆಜುಬಾಜು ಅಂಗಡಿ ವ್ಯಾಪಾರಸ್ಥರು ಭಯಭೀತರಾಗ್ಯಾರ. ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರೋದರಿಂದ ಈ ಥರ ವಾಮಾಚಾರ ಮಾಡಿದ್ರಪ್ಪ ಅಂತಂದ್ರೆ ಪ್ರವಾಸಿಗರು ಬರಲಿಕ್ಕೆ ಹಿಂದೇಟು ಹಾಕ್ತಾರೆ. ಕಾರಣ ನಾವು ಹಿಂದೆ ಎಲ್ಲ ಅಧಿಕಾರಿಗಳಿಗೆ CC ಕ್ಯಾಮ್ರಾ ಅಳವಡಿಸ್ರಿ, ಮುಖ್ಯ ದ್ವಾರ ಬಾಗಿಲದೊಳಗೆ CC ಕ್ಯಾಮ್ರಾ ಅಳವಡಿಸ್ರಿ ಅಂತೇಳಿ ಪದೇ ನಾವು ಮನವಿ ಮತ್ತು ಮೈತ್ರಿಕವಾಗಿ ಹೇಳಿದ್ರು ಕೂಡ ಇವತ್ತಿನಿಂದ ಯಾವುದೇ ಅಧಿಕಾರಿಗಳು ಈ ಒಂದು CC ಕ್ಯಾಮ್ರಾ ಹಾಕೋಕ್ಕೆ ಹಿಂದೇಟು ಹಾಕಕತ್ತಾರ. ಅದರಿಂದ ಈ ಥರ ವಾಮಾಚಾರ ಮಾಡಿದಂಥ ನಮ್ಮ ಊರಿಗೆ, ನಮ್ಮ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಹಿಂದೇಟು ಹಾಕೋದ್ರಿಂದ ನಮ್ಮ ಲಕ್ಕುಂಡಿ ಗ್ರಾಮಕ್ಕೆ ಅನ್ಯಾಯ ಆಗ್ತದೆ. ಕಾರಣ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಥರ ವಾಮಾಚಾರ ಮಾಡಿರ್ತಕ್ಕಂಥ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಬಸವರಾಜ್ ಮುಳ್ಳಾಳ್. ಸಾಮ್ಯ ಲಕ್ಕುಂಡಿ ಗ್ರಾಮದೊಳಗೆ ದಾನಚಮತ್ತ ಮನೆ ಅತಿಮಬ್ಬೆ ಮಹಾದ್ವಾರದ ಆವರಣದಲ್ಲಿ ಇಲ್ಲಿ ವಾಮಾಚಾರ ಮಾಡಿ ಭಾಳ ಜನರಿಗೆ ಭಯಭೀತಗೊಂಡಿದ್ದಾರೆ. ಯಾಕೆ ಈ ರೀತಿ ಮಾಡತ್ತಾರಂತ ರಾತ್ರಿ ಟೈಮ್ನಾಗ ಈ ರೀತಿ ಮಾಡಿದ್ರೆ ಯಾರೂ ಸಾರ್ವಜನಿಕರು ಅಡ್ಡಾಡೋಲ್ಲ, ತಾವು ಕಳು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಪೂರ್ವಕವಾಗಿ ಈಗ ವಾಮಾಚಾರ ಮಾಡಿದ್ದಾರೆ. ಎಲ್ಲರೂ ನಾವು ಗ್ರಾಮ ಸಭೆಯಲ್ಲಿ ಮತ್ತು ಸಾಮಾನ್ಯ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ತಾಲೂಕು ಪಂಚಾಯತಿಯು ಹಾಗೂ ಗ್ರಾಮ ಪಂಚಾಯತಿಯ ವಿಡಿಯೋ ಕೂಡ ನಾವು ಮಾತನಾಡಿದ್ವಿ. ಇಲ್ಲಿ ಯಾವುದೇ ರೀತಿಯಿಂದ ಕಳ್ಳತನ ಆಗಬಾರ್ದು, ಅದರ ಮುಂಜಾಗ್ರತೆಯಾಗಿ ಒಂದು ಲಕ್ಕುಂಡಿ ಪ್ರಮುಖ ಬೀದಿಗಳಲ್ಲಿ CC ಕ್ಯಾಮ್ರಾ ಕುಂದಿರಿಸ ಅಂತ ಹೇಳಿದ್ವಿ. ಆದರೆ CC ಕ್ಯಾಮ್ರಾ ಕುಂದಿರಿಸೋದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ವಿಫಲರಾಗಿದ್ದಾರೆ. ಅವ್ರು ಯಾಕೆ ಈ ರೀತಿ ಹಿಂದೆ ಮಾಡಾಕ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಅವರು ಈ ರೀತಿ ಮಾಡೋದ್ರಿಂದ ಶಾಲಾ ವಿದ್ಯಾರ್ಥಿಗಳು ಮುದ್ದು ಮಕ್ಕಳು ಕೂಡ ಇಲ್ಲಿ ದ್ವಾರಬಕ್ಕಲಾಗ ಶಾಲೆಗೆ ಹೋಗೋದ್ರಿಂದ ಮತ್ತು ರೈತರು ಕೂಡ ಲಕ್ಕುಂಡಿ ಗ್ರಾಮದ ಮಹತ್ವದ ಪ್ರಮುಖ ರಸ್ತೆ ಆಗೈತಿ. ಪ್ರವಾಸಿಗರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಲಕ್ಕುಂಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಭಯಭೀತರಾಗಿದ್ದಾರೆ. ಇದರ ಮೇಲೆ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮ ರೀತಿ ಗ್ರಾಮ ಪಂಚಾಯತ್ ವಿರೂಪಾಕ್ಷ ಪೇಟೆ ಲಕ್ಕುಂಡಿ. ಐತಿಹಾಸಿಕ ಸ್ಥಳ ಲಕ್ಕುಂಡಿ ಗ್ರಾಮದ ಅತಿಮಬ್ಬೆ ಮಹಾದ್ವಾರದ ಮುಖ್ಯ ದ್ವಾರದಲ್ಲಿ ಈ ಒಂದು ವಾಮಾಚಾರ ಮಾಡಿದ್ದಾರೆ. ಈ ವಾಮಾಚಾರ ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಗ್ರಾಮಸ್ಥರು, ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಆಜುಬಾಜು ಅಂಗಡಿ ವ್ಯಾಪಾರಸ್ಥರು ಭಯಭೀತರಾಗ್ಯಾರ. ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರೋದರಿಂದ ಈ ಥರ ವಾಮಾಚಾರ ಮಾಡಿದ್ರಪ್ಪ ಅಂತಂದ್ರೆ ಪ್ರವಾಸಿಗರು ಬರಲಿಕ್ಕೆ ಹಿಂದೇಟು ಹಾಕ್ತಾರೆ. ಕಾರಣ ನಾವು ಹಿಂದೆ ಎಲ್ಲ ಅಧಿಕಾರಿಗಳಿಗೆ CC ಕ್ಯಾಮ್ರಾ ಅಳವಡಿಸ್ರಿ, ಮುಖ್ಯ ದ್ವಾರ ಬಾಗಿಲದೊಳಗೆ CC ಕ್ಯಾಮ್ರಾ ಅಳವಡಿಸ್ರಿ ಅಂತೇಳಿ ಪದೇ ನಾವು ಮನವಿ ಮತ್ತು ಮೈತ್ರಿಕವಾಗಿ ಹೇಳಿದ್ರು ಕೂಡ ಇವತ್ತಿನಿಂದ ಯಾವುದೇ ಅಧಿಕಾರಿಗಳು ಈ ಒಂದು CC ಕ್ಯಾಮ್ರಾ ಹಾಕೋಕ್ಕೆ ಹಿಂದೇಟು ಹಾಕಕತ್ತಾರ. ಅದರಿಂದ ಈ ಥರ ವಾಮಾಚಾರ ಮಾಡಿದಂಥ ನಮ್ಮ ಊರಿಗೆ, ನಮ್ಮ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಹಿಂದೇಟು ಹಾಕೋದ್ರಿಂದ ನಮ್ಮ ಲಕ್ಕುಂಡಿ ಗ್ರಾಮಕ್ಕೆ ಅನ್ಯಾಯ ಆಗ್ತದೆ. ಕಾರಣ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಥರ ವಾಮಾಚಾರ ಮಾಡಿರ್ತಕ್ಕಂಥ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಪತ್ತೆ ಹಚ್ಚಿ
ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಬಸವರಾಜ್ ಮುಳ್ಳಾಳ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.